ಹಲೋ ಹಲೋ ಗುಡ್ ಮಾರ್ನಿಂಗ್ ಎವ್ರಿಬಡಿ. ಈಗ ನಾನು ನಾಯಕ 7th ಸ್ಟ್ಯಾಂಡರ್ಡ್ ನಾಯಕಾಸ್ ಪಾಳೆಗಾರ್ಸ್ ಆ್ಯಂಡ್ ನಾಡಪ್ರಭುಸ್ ಲೆಸನ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಫಸ್ಟ್ ನಾಯಕಾಸ್ ಆಫ್ ಕೆಳದಿ. ಮೊದಲು ಕೆಳದಿ ನಾಯಕರು ವಿಜಯನಗರ ಅಂಡರ್ ದ ಕಂಟ್ರೋಲ್ ಆಫ್ ವಿಜಯನಗರ ಎಂಪೈರ್. ಆ ವಿಜಯನಗರ ಎಂಪೈರ್ ಕಂಟ್ರೋಲಲ್ಲಿ ತುಂಬ ಹಳ್ಳಿಗಳು, ತುಂಬ ರಾಜರು ಇದ್ದರು ಕಂಟ್ರೋಲಲ್ಲಿ. ಅವ್ರನ್ನೆಲ್ಲ ವಿಜಯನಗರ ಎಂಪೈರ್ ರಾಜರು, ಅವ್ರನ್ನ ಚಿಕ್ಕ ಚಿಕ್ಕ ರಾಜರು, ಸಣ್ಣ ರಾಜ್ಯದ ರಾಜರು, ಅವರಿಗೆ ನಾಯಕಾಸ್ ಅಂತ, ಪಾಳೆಗಾರ್ಸ್ ಅಂತ ಕರಿತಾಯಿದ್ರು. ಅವರು ಯಾವ ರಾಜ್ಯವನ್ನು ಆಳ್ತಾಯಿದ್ರು ಆ ರಾಜ್ಯಗಳನ್ನು, ಆ ಪ್ಲೇಸಸ್ನೆಲ್ಲ, ಜಾಗಗಳನ್ನು ಪಾಳೆಪಟ್ಟೂಸ್ ಅಂತ ಕರಿತಾಯಿದ್ರು. ಅದರಲ್ಲಿ ನಾಯಕಾಸ್ ಆಫ್ ಕೆಳದಿ, ನಾಯಕಾಸ್ ಆಫ್ ಚಿತ್ರದುರ್ಗ ತುಂಬ ಫೇಮಸ್ಸು. ಕೆಳದಿ 1499 CEನಲ್ಲಿ ವಿಜಯನಗರ ಟೈಮಲ್ಲಿ ಫೌಂಡ್ ಆಯಿತು. ಆಮೇಲೆ ಅದು ಇಂಡಿಪೆಂಡೆಂಟ್, ಆಮೇಲೆ ನಿಧಾನಕ್ಕೆ ಅದು ಇಂಡಿಪೆಂಡೆಂಟ್ ಆಗೋಯಿತು. ಆ ಕೆಳದಿ ರಾಜರು ಅವ್ರು ಏನು ಮಾಡಿ ಕರಾವಳಿ ಪ್ರದೇಶಗಳ, ಕೋಸ್ಟಲ್ ರೀಜಿಯನು, ಮಲೆನಾಡು ರೀಜಿಯನ್ನೆಲ್ಲ ಆಳ್ತಾಯಿದ್ರು. ಕೆಳದಿ ಪ್ರಾವಿನ್ಸ್ ಅವರು ತುಂಬ ದೊಡ್ಡದು, ಆಮೇಲೆ ತುಂಬ ಮುಂದೆ ಬಂದಿದೆ, ಅದು ತುಂಬ ಫೇಮಸ್. ಅದು ಕೆಳದಿ ರಾಜ್ಯಕ್ಕೆ ಯಾವ್ಯಾವುದು ಸೇರ್ಕೊಂಡಿದೆ ಅಂದರೆ ಶಿವಮೊಗ್ಗ, ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು, ಕೊಡಗು, ಹಾಸನ, ತುಮಕೂರು, ಚಿತ್ರದುರ್ಗ, ಧಾರವಾಡ, ಉತ್ತರ ಕನ್ನಡ. ಇದರಲ್ಲಿ ಈಗ ರಾಜರ ಬಗ್ಗೆ ಓದೋಣ. ಹಿರಿಯ ವೆಂಕಟಪ್ಪ ನಾಯಕರು 1582ರಿಂದ 1629 CE ತನಕ ಇದ್ದರು ಅವರು. ವೆಂಕಟಪ್ಪ ನಾಯಕರು ತುಂಬ ಪಾಪ್ಯುಲರ್ ಕೆಳದಿ ರಾಜರು. ಅವರ ಟೈಮ್ನಲ್ಲಿ ಕೆಳದಿ ಕಿಂಗ್ಡಮು ತುಂಬ ಅದಕ್ಕೆ ಕಂಪ್ಲೀಟ್ ಫ್ರೀಡಮ್ ಸಿಕ್ಕಿತ್ತು. ಅದು ಮಿಲ್ಟ್ರಿ ಎಕ್ಸ್ಪೆಡಿಷನ್, ರಿವರ್ ಚಂದ್ರಗಿರಿಯಿಂದ ಹಿಡಿದು ಕೋಸ್ಟಲ್ ರೀಜಿಯನಲ್ಲಿ ಅದು ಮಿಲ್ಟ್ರಿ ಇದನ್ನು ತಗೊಂಡಿತ್ತು, ಒಂದು ಮಿಲ್ಟ್ರಿ ಫೋರ್ಸ್ನ. ಆ ಅಪ್ಪಕ್ಕ ದೇವಿಯ ಒಂದು ಅವರ ಹೆಲ್ಪಿಂದ ಅದು ಅವ್ರೇನು ಮಾಡಿದ್ರು, ಮಂಗಳೂರಿನ ಪೋರ್ಚುಗೀಸನನ್ನು ಸೋಲಿಸಿದ್ರು. ಆಮೇಲೆ ಆದಿಲ್ ಶಾ ಫೋರ್ಸಸ್ ವಿಜಯಪುರನಲ್ಲಿ ಸೋಲಿಸಿ ಅವರು ಹಣಗಾಲಲ್ಲಿ ವಿಕ್ಟ್ರಿನ ಸಾಧಿಸಿದ್ರು. ಅವರು ಎಲ್ಲ ಧರ್ಮಗಳನ್ನು ಎಂಕರೇಜ್ ಮಾಡ್ತಾಯಿದ್ರು. ನೆಕ್ಸ್ಟ್ ಶಿವಪ್ಪ ನಾಯಕ 1645ರಿಂದ 1660 CE ತನಕ. ಶಿವಪ್ಪ ನಾಯಕ ಆಲ್ಸೋ ಕೆಳದಿಯ ತುಂಬ ಫೇಮಸ್ ದೊರೆ. ಅವರು ಪೋರ್ಚುಗೀಸ್ನ ಕೋಸ್ಟಲ್ ರೀಜಿಯನ್ಸನ್ನೆಲ್ಲ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದ್ರು. ಎಲ್ಲ ಆಕ್ಯುಪೈ ಮಾಡ್ಕೊಂಡು ಅವ್ರಿಗೆ ಪಡುಗದ ಲೊಡೆಯ ಅಂತ ಅವ್ರಿಗೆ ಒಂದು ಟೈಟಲ್ ಇತ್ತು. ಅವರು ಮಂಗಳೂರು, ಬೆಕ್ಕಾಲ್, ಚಂದ್ರಗಿರಿ ಇಲ್ಲೆಲ್ಲ ಕೋಟೆಗಳನ್ನು ಕಟ್ಟಿದರು ಒಂದು ರಾಜ್ಯದ ರಕ್ಷಣೆಗೋಸ್ಕರ. ಶಿವಪ್ಪ ನಾಯಕ ತುಂಬ ಒಳ್ಳೆ ಮನುಷ್ಯರಾಗಿದ್ದರು. ಅವರು ಗೋವಾದಲ್ಲಿ ನಡ್ತಕ್ಕಂಥ ವ್ಯಾಪಾರವನ್ನು ತುಂಬ ಎಂಕರೇಜ್ ಮಾಡಿ, ಅಲ್ಲಿ ಟ್ರೇಡರ್ಸ್, ಗೋವಾಗೆ ಈ ಎಂಕರೇಜ್ ದ ಟ್ರೇಡರ್ಸ್ ಆಫ್ ಗೋವಾ ರಾಜ್ಯದಲ್ಲಿರ್ತಕ್ಕಂಥ ವ್ಯಾಪಾರಿಗಳಿಗೆ ಅವರು ಎಂಕರೇಜ್ ಪ್ರೋತ್ಸಾಹ ಮಾಡಿ ತಮ್ಮ ಒಂದು ರಾಜ್ಯದಲ್ಲಿ ಸೆಟ್ಲಾಗೋಕ್ಕೆ ಅವರು ಏನು ಮಾಡೋದು, ತುಂಬ ಎಂಕರೇಜ್ ಮಾಡೋದು, ಅವ್ರಿಗೆಲ್ಲ ಅವಕಾಶಗಳನ್ನು ಮಾಡಿಕೊಟ್ರು. ಅದರಿಂದ ಟ್ರೇಡ್ ಡೆವಲಪ್ ಆಗೋಕ್ಕೋಸ್ಕರ, ವ್ಯಾಪಾರ ಮುಂದುವರಿಕೆ. ಆಮೇಲೆ ಕ್ರಿಶ್ಚಿಯನ್ಸ್ ಆಫ್ ಗೋವಾದ ಕ್ರಿಶ್ಚಿಯನ್ಸು ಅವರು ತುಂಬ ಎಕ್ಸ್ಪರ್ಟ್ ಅಗ್ರಿಕಲ್ಚರಲ್ಲಿ. ಅವ್ರನ್ನ ಕೂಡ ಇವನು ಎಂಕರೇಜ್ ಮಾಡಿ ಅವನ ಒಂದು ರಾಜ್ಯಕ್ಕೆ ಕರ್ಕೊಂಡು ಅವರಿಗೆ ಭೂಮಿ ಮತ್ತು ಇನ್ನೂ ಏನೇನೋ ಕಾಂಟ್ರಿಬ್ಯೂಷನ್ಸ್ ಎಲ್ಲ ಕೊಟ್ಟಿದ್ದ ರಾಜ. ಆಮೇಲೆ ಆಮೇಲೆ ಅವರು ಸ್ಟ್ರಿಕ್ಟ್ ರೂಲ್ ಮಾಡಿದರು, ಏನು, ಕ್ರಿಶ್ಚಿಯನ್ ಪ್ರೀಸ್ಟ್ ಶುಡ್ ಬಿ ಎ ಲೋಕಲ್ ಪರ್ಸನ್. ಆಮೇಲೆ ಆ ಕ್ರಿಶ್ಚಿಯಾನಿಟಿ ಪುರೋಹಿತರು ಇರೋರು ಅವರು ಲೋಕಲ್, ರಾಜ್ಯಕ್ಕೆ, ಆ ತಮ್ಮ ಒಂದು ಪ್ರದೇಶದಲ್ಲೇ ಇರತಕ್ಕಂಥವರೇ ಕ್ರಿಶ್ಚಿಯನ್ ಪ್ರೀಸ್ಟ್ ಆಗಬೇಕು ಅಂತ ಒಂದು ರೂಲನ್ನು ಹಾಕಿದ್ರು, ಅವ್ರಿಗೆ ಅವಕಾಶ ಕೊಡಬೇಕು ಅಂತ. ಆಮೇಲೆ ಶಿಸ್ತು ಆಫ್ ಶಿವಪ್ಪ ನಾಯಕ. ಶಿಸ್ತು ಅಂದರೆ ರೆವೆನ್ಯೂ ಸಿಸ್ಟಮ್ ಸ್ಟಾರ್ಟೆಡ್. ಶಿವಪ್ಪ ನಾಯಕ ರೆವೆನ್ಯೂ ಸಿಸ್ಟಮ್ನ ಸ್ಟಾರ್ಟ್ ಮಾಡಿದರು, ಅದನ್ನು ಶಿಸ್ತು ಅಂತ ಕರಿತಾಯಿದ್ರು. ಇದ್ರ ಪ್ರಕಾರ ಏನಾಗಿತ್ತು ಅಂದರೆ ಲ್ಯಾಂಡ್ ರೆವಿನ್ಯೂ, ಫಿಕ್ಸೇಷನ್ ಆಫ್ ಲ್ಯಾಂಡ್ ವಾಸ್ ಬೇಸ್ಡ್ ಆನ್ ಫರ್ಟಿಲಿಟಿ. ಒಬ್ಬ ಏನಾದರೂ ಬೆಳೀತಾನೆ ಅಂದರೆ ಅವನು ಹೇಗೆ ಬೆಳೀತಾನೆ, ಆ ಬೆಳೆಯೋದ್ರ ಮೇಲೆ ಅವನು ಲ್ಯಾಂಡ್ ರೆವಿನ್ಯೂನ ಕಟ್ಟಬೇಕಾಯಿತು. 3ನೇ ಒಂದು ಭಾಗ ಪ್ರೊಡಕ್ಷನನ್ನು ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ಲ್ಯಾಂಡ್ ರೆವಿನ್ಯೂ ಥರ ಕಲೆಕ್ಟ್ ಮಾಡ್ತಾಯಿದ್ರು. 3ನಲ್ಲಿ 1 ಭಾಗನ ಕೊಡಬೇಕಿತ್ತು. ಇದನ್ನು ಶಿಸ್ತು ಆಫ್ ಶಿವಪ್ಪ ನಾಯಕ ಅಂತ ಈ ಸಿಸ್ಟಮ್ನ ಕರಿತಾಯಿದ್ರು. ಇದು ಕೊನೆಗೆ ಮಲೆನಾಡು ಡೆವಲಪ್ ಆಗೋಕ್ಕೆ ಅನುಕೂಲ ಆಯ್ತಿದ್ದು. ನೆಕ್ಸ್ಟ್ ಕ್ವೀನ್ ಚೆನ್ನಮ್ಮಾಜಿ ಅನ್ನೋರು ಡಾಟರ್ ಇನ್ ಲಾ, ಶಿವಪ್ಪ ನಾಯಕನ ಸೊಸೆ. ಅವರು ಪವರ್ಗೆ ಬಂದರು. ಅವ್ರು ಮೊಘಲ್ ಆರ್ಮಿನೆಲ್ಲ ಓಡಿಸ್ಬಿಟ್ಟು ಗೇವ್ ಪ್ರೊಟೆಕ್ಷನ್, ಚಂದ್ರಪತಿ ರಾಜಾರಾಮ್ ಸನ್ ಆಫ್ ಶಿವಾಜಿಗೆ ಪ್ರೊಟೆಕ್ಷನ್ ಕೊಟ್ಟರು ಚೆನ್ನಮ್ಮ. ನೆಕ್ಸ್ಟ್ ಚೆನ್ನಮ್ಮ ಸಿಂಬಲ್ ಆಫ್ ವೇಲರ್, ಸ್ಯಾಕ್ರಿಫೈಸ್. ಅವರ ಒಂದು ಸಿಂಬಲ್ ವೇಲರ್, ಒಂದು ಸ್ಯಾಕ್ರಿಫೈಸ್, ಒಂದು
ತಮ್ಮನ್ನೇ ತಮ್ಮ ತ್ಯಾಗ ಮಾಡಿದ್ದಕ್ಕೆ ಅವರೊಂದು ಗುರುತು. ಅವರು ಕರ್ನಾಟಕಕ್ಕೆ ಅವರು ಮೈಸೂರು ಆರ್ಮಿ ಜೊತೆ ಫೈಟ್ ಮಾಡಿದ್ದಾರೆ. ಆಮೇಲೆ ಕೆಳದಿ ರಾಜರೆಲ್ಲ ಟೆಂಪಲ್ಸು, ಅಗ್ರಹಾರಸು, ವೀರಶೈವ ಮಠಗಳನ್ನೆಲ್ಲ ಕಟ್ಟಿದ್ರು. ಅಗ್ರೇಶ್ವರ ಟೆಂಪಲ್ ಅಂತ ಇಕ್ಕೇರಿನಲ್ಲಿದೆ, ಈಗಲೂ ತುಂಬ ಫೇಮಸ್ ಅದು ಸ್ಕಲ್ಪ್ಚರ್ಗೆ, ಕೆತ್ತನೆ ಕೆಲಸಕ್ಕೆ. ಮಠಗಳೆಲ್ಲ ಇದೆಯಲ್ಲ, ಅವು ಸೆಂಟರ್ ಆಫ್ ಬೋರ್ಡಿಂಗ್ ಆ್ಯಂಡ್ ಎಜುಕೇಷನ್. ಅಲ್ಲಿ ಬೋರ್ಡ್ ಜನ ವಾಸ ಮಾಡೋಕ್ಕೆ ತುಂಬ ಜನ ಬೋರ್ಡಿಂಗ್ಗೆ ಬರ್ತಾಯಿತ್ತು. ಬೋರ್ಡಿಂಗ್ ಎಜುಕೇಷನ್ ತೊಗೊಳಕ್ಕೆ, ಫುಡ್ ಫೆಸಿಲಿಟೀಸ್ ಎಲ್ಲ ಸಿಗ್ತಾಯಿತ್ತು. ದೇ ಕಂಟ್ರಿಬ್ಯೂಟ್ ಜನರಲ್ಸ್ಲಿ ಟು ಆಲ್, ಎಲ್ಲ ರಿಲಿಜನ್ಗೂ ಕಾಂಟ್ರಿಬ್ಯೂಟ್ ಮಾಡ್ತಿದ್ರು. ಚೆನ್ನಮ್ಮಾಜಿ ಗಿಫ್ಟೆಡ್ ಲ್ಯಾಂಡ್ ಫಾರ್ ಕ್ರಿಶ್ಚಿಯನ್ ಚರ್ಚ್ಗೆ, ಮಂಗಳೂರಿನಲ್ಲಿರ್ತಕ್ಕಂಥ ಕ್ರಿಶ್ಚಿಯನ್ ಚರ್ಚ್ಗೂ ಒಂದು ಭೂಮಿನ ಅವರು ಡಿನೋಟ್ ಮಾಡಿದ್ದಾರೆ, ಗಿಫ್ಟಾಗಿ ಕೊಟ್ಟಿದ್ದಾರೆ. ಅನ್ ಅಕೌಂಟ್ ಆಫ್ ಕಂಟಿನ್ಯೂಸ್ ವಾರಿಂದ ಮೈಸೂರು ಇಂಟರ್ನಲ್ ವಾರ್ಸ್, ಒಳಗಡೆ ಎಲ್ಲ ವಾರ್ಗಳು ಅವೆಲ್ಲ ಕೆಳದಿ ಕಿಂಗ್ಡಮ್ ಬಿಕೇಮ್ ಏನಾಯಿತು, ಕಂಟಿನ್ಯೂಸ್ ವಾರ್ ಮಾಡಿ ವೀಕ್ ಆಗೋಯ್ತು ಕೆಳದಿ. ಆಮೇಲೆ ಹೈದರಾಲಿ ಬಂದುಬಿಟ್ರು, ಆಕ್ಯುಪೈಡ್ ದ ಕೆಳದಿ ಕಿಂಗ್ಡಮ್. ಹೈದರಾಲಿ ಬಂದು ಇದನ್ನು ಆಕ್ಯುಪೈ ಮಾಡ್ಕೊಂಡ್ಬಿಟ್ರು. ಇಷ್ಟೂ ಈ ಪಾಠಕ್ಕೆ ಸಂಬಂಧಪಟ್ಟ ಅಂಶಗಳು. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.